ಕಾಂಗ್ರೆಸ್ನ 3 ಡಿಸಿಎಂ ಸೂತ್ರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಲೇವಡಿ ಮಾಡಿದ್ದಾರೆ. 3 ಡಿಸಿಎಂ ಸೃಷ್ಟಿ ಮಾಡಲು ನಾವು ಹೇಳಿಕೊಟ್ಟಿಲ್ಲ. ಡಿಕೆಶಿಯನ್ನ ಬಗ್ಗು ಬಡಿಯಲು ಮಹಾನ್ ನಾಯಕರ ಉದ್ದೇಶ ಇದು ಕಾಂಗ್ರೆಸ್ನ ಮಹಾನ್ ನಾಯಕರೇ ಮಾಡಿರುವಂತಹ ಪ್ರೀ ಪ್ಲಾನ್ಡ್ ಯೋಜನೆ. ಇದು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಯಶಸ್ವಿಯಾಗಲಿ ಅಂತ ನಾನು ಶುಭ ಹಾರೈಸ್ತೇನೆ. ನೋಡಿ ವ್ಯಂಗ್ಯ ಯಾವ ರೀತಿಯಾಗಿದೆ, ಇದು ಮುಂದುವರಿಯಲಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಹಳ ವ್ಯಂಗ್ಯವಾಗೂ ಕುಟುಕದಂಗಿದೆ ಇದು, ಮತ್ತು ಟಾಂಟ್ ಕೊಟ್ಟಂಗೂ ಕೂಡ ಇದೆ. 3 ಡಿಸಿಎಂ ಸೂತ್ರ ಪರಮೇಶ್ವರ್ ಅವರು ಅದನ್ನು ಬೇಡಿಕೆ ಇಟ್ಟಿದ್ದಾರೆ, ಸತೀಶ್ ಜಾರಕಿಹೊಳಿ ಕೂಡ ಬೇಡಿಕೆ ಇಟ್ಟಿದ್ದಾರೆ, ಕೆ.ಎನ್. ರಾಜಣ್ಣ. ಆದರೆ ಕಾಂಗ್ರೆಸ್ಸಲ್ಲಿ ನಿಜವಾಗ್ಲೂ ಅದು ಚರ್ಚೆಗಳು ನಡೀತಾ ಇದೆ. 3 ಉಪಮುಖ್ಯಮಂತ್ರಿ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು, ಸಮುದಾಯಕ್ಕೊಂದು ಕೊಡಬೇಕು ಅನ್ನೋದು ಅದು ನಿಜಾನೇ. ಅದೇ ವಿಚಾರ ಈಗ ಮತ್ತೊಂದು ಅಸ್ತ್ರವಾಗಿ ಸಿಕ್ಕಂತಾಗಿದೆ. ಅಲ್ಲಿ ಬಣ ಬಡಿದಾಟಿದೆ, ಅಸಮಾಧಾನ ಇದೆ. ಇದನ್ನು ಯಾರು ಮಾಡ್ತಿದ್ದಾರೆ ಅಂತಂದರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಬಗ್ಗು ಬಡಿಬೇಕು, ಅವರ ನಾಗಾಲೋಟಕ್ಕೆ ಬ್ರೇಕ್ ಹಾಕಬೇಕು, ಅವ್ರನ್ನ ಸೈಡ್ಲೈನ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮಹಾನ್ ನಾಯಕರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅವರಿಗೆ ಸಕ್ಸಸ್ ಆಗಲಿ ಅಂದರೆ ಇದಿನ್ನೂ ಜಾಸ್ತಿ ಆಗಲಿ, ಉರಿಯೋ ಬೆಂಕಿಗೆ ತುಪ್ಪ ಜಾಸ್ತಿ ಆಗಲಿ ಅಂದರೆ ಒಂದು ರೀತಿ ವ್ಯಂಗ್ಯವಾತ್ಮಕವಾಗಿ ಕೂಡ ಲೇವಡಿ ಮಾಡಿದ್ದಾರೆ. ನೂರ 36 ಸ್ಥಾನಗಳಲ್ಲಿ ತೆಗೆದುಕೊಂಡು ಗೆದ್ದು ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆ 20-25 ಕ್ಷೇತ್ರ ಗೆದ್ದುಬಿಡ್ತೀವಿ ಅನ್ನೋ ಭ್ರಮೆನಲ್ಲಿದ್ದರು. ಕಳೆದ 5 ರಾಜ್ಯಗಳ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಕೂಡ ಈಗ ದಿಕ್ಕಾಪಾಲರಾಗಿದ್ದಾರೆ. ಅಂದರೆ ಅವ್ರಿಗೆ ಏನೂ ಕೂಡ ಏನು ಮಾಡಬೇಕು ಅಂತೇಳಿ ತೋಚ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಮತ್ತು 3 ಜನ ಡೆಪ್ಟಿ ಸಿ ಎಮ್ಮನ್ನು ಕ್ರಿಯೇಟ್ ಮಾಡಬೇಕು ಅಂತೇಳಿ ಬೇರೆ ಯಾರು ಹೇಳ್ಕೊಟ್ಟಿಲ್ಲ. ಇದನ್ನು ಡಿ.ಕೆ. ಶಿವಕುಮಾರ್ ಅವ್ರನ್ನ ಬಗ್ಗು ಬಡಿಬೇಕು, ಡಿ.ಕೆ. ಶಿವಕುಮಾರ್ ಅವರ ಸೊಕ್ಕು ಮುರಿಬೇಕು ಅನ್ನುವ ಉದ್ದೇಶ ಇಟ್ಕೊಂಡೆ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಮಹಾನ್ ನಾಯಕರುಗಳು ಎಲ್ಲರೂ ಸೇರಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಬಲಿ ಹಾಕೋದಕ್ಕೆ ಮಾಡಿರ್ತಕ್ಕಂಥ ಒಂದು ಯೋಜನೆ ಇದು. ಅವ್ರಿಗೆ ಯಶಸ್ವಿ ಆಗಲಿ ಅಂತ ನಾನು ಕೂಡ ಶುಭ 136 ಸ್ಥಾನಗಳು